ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹ್ಯಾಂಗದಿರಿ? ಎಲ್ಲರೂ ಆರಾಮದಿರಂತಂದ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ್ರಿ. ಇದು ಮೊನ್ನೆದೇ ವಿಡಿಯೋ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದನ್ನು ಎಡಿಟ್ ಮಾಡೋಕ್ಕಾಗಿದ್ದಿಲ್ಲ, ಹಾಗಾಗಿ ಇವತ್ತು ಹಾಕಾಕತ್ತೀನಿ. ಮತ್ತು ಮೊನ್ನೆ ಅಮಾವಾಸ್ಯೆ ಇತ್ತಲ್ಲ, ಹಾಗಾಗಿ ನಾವು ಅಮಾವಾಸ್ಯೆ ಇತ್ತಂದ್ರೆ ನಾವು ಇಲ್ಲಂತಂದ್ರೆ ಒಂದು 100 ಕರ್ಜಿಕಾಯಿ ಬೇಕು. ಯಾಕಂತಂದ್ರೆ ದೇವ್ರಿಗೆ ಮತ್ತು ಆಮೇಲೆ ಹೊಲದೊಳಗದು ಮೋಟ್ರುಗಳು ಇರ್ತಾವಲ್ಲ, ಹಾಗಾಗಿ ಅವಕ್ಕೆ ಬಾಣ ಆತು ಕೊಡಬೇಕಿತ್ತು. ಹಾಗಾಗಿ ಅದಕ್ಕೆ ಹೂರ್ಣ ಆತು ರೆಡಿ ಮಾಡ್ಕೊಂಡು ಈ ರೀತಿ ಕರಿಯಾಕ್ತಿದ್ದೆ ನಾನು. ಮತ್ತು ಅದ್ರಾಗ ಬೇರೆ ನಾವು ಇಬ್ಬರು ಅದೀವಲ್ಲ, ನಾನು ನಮ್ಮ ಅತ್ತೆ, ಹಾಗಾಗಿ ಸ್ವಲ್ಪ ಲೇಟ್ ಆಗ್ತೈತಿ. ಮತ್ತು ಪಾಪ ಅಜ್ಜಮ್ಮ ಬೇರೆ ಅವರು ಪಾಪ ತುಂಬಿಕೊಟ್ರು. ಮತ್ತು ಅದ್ರ ಬೇರೆ 100 ಕರ್ಜಿಕಾಯಿ ಮಾಡಬೇಕಲ್ಲ, ಹಾಗಾಗಿ ಖುಷಿ ಅಂದರು ಅವತ್ತು ಮಲ್ಕೊಂಡ್ಬಿಟ್ಟಿದ್ಲು. ಯಾಕಂತಂದ್ರೆ ಎಲ್ಲ ಕೆಲಸ ಆಗಂತಲೇ ಇದ್ಲು. ಹಂಗೆ ಎಲ್ಲ ನಾನು ಬಾಣ ಅದು ನಮ್ಮ ಅತ್ತೆಯವ್ರು ಮಾಡಿಟ್ರು. ಹಂಗೆ ನಮ್ಮ ಮಾವರು ಅವತ್ತು ಸಂತಿ ತೊಗೊಂಡಿದ್ರು. ಹಂಗೆ ನಮ್ಮ ಅಜ್ಜಮ್ಮವರು ಅವನ್ನ ತೆಗೆದಿಡಾಕ್ತಿದ್ರು. ಮತ್ತು ಅದರ ಬೇರೆ ಅವರು ಒಂದು ಸಣ್ಣ ಹೆಲ್ಪ್ ಮಾಡ್ತಾರೆ ಅವಾಗವಾಗ. ಮತ್ತು ಅದ್ರಾಗ ನನಗೂ ಕೆಲಸ ಭಾಳ ಇರ್ತೈತಲ್ಲ, ಅದ್ರಾಗ ಖುಷಿ ಬೇರೆ ಇರ್ತಾಳೆ. ಈಗ ಹೀಗಾಗಿ ಅಮ್ಮ ಒಂದು ಸ್ವಲ್ಪ ಅಷ್ಟು ತಂದ್ಕೊಡ್ರೆ ಸಂಜೆದು ಕೆಲಸ ಮಾಡತ್ತಿದ್ದೆ. ಅಷ್ಟು ತಂದ್ಕೊಡ್ರೆ ಬಂದಾಗ ಅದನ್ನು ತೆಗೆದಿಡಾಕ್ತಿದ್ಲು. ಹಂಗೆ ನಾ ಎಲ್ಲ ಬುಟ್ಟಿ ಎತ್ತು ಕೊಟ್ನಿ. ಯಾಕಂತಂದ್ರೆ ನಮ್ಮದು ಫ್ರಿಜ್ ಬೇರೆ ಕೆಟ್ಟೈತಿ. ಹಾಗಾಗಿ ನಾವು ಇಲ್ಲೇ ಹೊರಗಡೆನೇ ಇರೋದು. ಹೊರಗಡೆ ಇಟ್ಟರೆ ಭಾಳ ದಿನ ಯಾಕೋ ಬರೋವಲ್ಲಾಗೈತಿ. ಯಾಕಂತಂದ್ರೆ ಒಟ್ಟು ಕಾಯಿಪಲ್ಯನೂ ಜಾಸ್ತಿ ಉಳಿವಲ್ಲಾಗೈತಿ, ಕೆಟ್ಟ ಬಿಡ್ತೈತಿ ಆಲ್ಮೋಸ್ಟ್ ಅಲ್ಲ. ಹಾಗಾಗಿ ಮತ್ತು ಆಮೇಲೆ ನಾನು ರಾತ್ರಿಗೆ ಅವತ್ತು ಚೌಳಿಕಾಯಿ ಪಲ್ಯ ಮಾಡೀನಿ. ಚೌಳಿಕಾಯಿ ಪಲ್ಯ ಅಂತಂದ್ರೆ ಯಾರಿಗಿಷ್ಟ ಇಲ್ಲ, ಕಾಮನಾಗಿ ಎಲ್ಲರಿಗೆ ಇಷ್ಟ. ಬಟ್ ಸೋಸುತ್ನ್ಯಾಗ ಒಂದು ಸ್ವಲ್ಪ ಪ್ರಾಬ್ಲಮ್ ಅನ್ನಿಸ್ತೈತಿ. ಯಾಕಂತಂದ್ರೆ ಸುಂಕಿರ್ತಾವಲ್ಲ, ಹಾಗಾಗಿ ಚೌಳಿಕಾಯಿ ಒಳಗೆ ಒಂದು ಹ್ಯಾಬ್ರಿಡು ಒಂದು ಜವಾರಿ ಸಿಗ್ತೈತಿ. ಹಾಗಾಗಿ ಹ್ಯಾಬ್ರಿಡ್ ಅಷ್ಟೊಂದು ಸುಂಕಿರಂಗಿಲ್ಲ, ಆದ್ರೆ ಜವಾರಿ ಇದ್ದಿದ್ದು ಟೇಸ್ಟ್ ಇರ್ತೈತಿ. ಆದ್ರೆ ಕೆಟ್ಟ ಸುಂಕಿರ್ತೈತಿ, ಬಿಡ್ಸಾಕಂತೂ ಸಿಕ್ಕಾಪಟ್ಟಿ ಇದು ಅನ್ನಿಸ್ತೈತಿ. ಅದ್ರಾಗ ಬೇರೆ ಭಾಳ ಸುಂಕತ್ತ, ಕೈಯೆಲ್ಲ ಕೆರೆತ ಬರ್ತಾವು. ಹಂಗೆ ಫಸ್ಟ್ ನಾನು ನೀರಾಗ ತೊಳೆದಿಟ್ಕೊಂಡಿದ್ನಿ. ಯಾಕಂತಂದ್ರೆ ಮಣ್ಣಾಗತ್ತು ಇರ್ತಾವಲ್ಲ, ಹಾಗಾಗಿ ಫಸ್ಟ್ ನೀರಾಗ ತೊಳೆದಿಟ್ಕೊಂಡ ಅವೆಲ್ಲ ನೀರು ಹೋಗೋ ಮಟ್ಟ ಎಲ್ಲ ಹುರ್ಕೊಂಡು ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ ಹುರ್ಕೊಂಡ್ರೆ ಚಲೋ ಅನಿಸ್ತಾವೆ. ಯಾಕಂತಂದ್ರೆ ನಮ್ಮ ಮನ್ಯಾಗ ಒಂದು ಸ್ವಲ್ಪ ಹಣ್ಣಂಗೆ ಕುದ್ರನ ಇಷ್ಟಪಡ್ತಾರೆ. ಹಾಗಾಗಿ ನಾವು ಒಂದು ಸ್ವಲ್ಪ ಜಾಸ್ತಿನ ಹುರ್ಕೊಂಡು, ಚೌಳಿಕಾಯಿ ಅಂತೂ ಫುಲ್ ಫ್ರೈನೂ ಅದು. ಹಂಗೆ ಅವನ್ನ ಸೈಡ ಅಲ್ಲೇ ಬಾಳ್ಗೆಗೆ ಸರಿಸಿ ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಳ್ಳಾಗಡ್ಡಿ ಮತ್ತು ಆಮೇಲೆ ಟೊಮೆಟೊ ಹಾಕ್ಕೊಂಡು ಅಲ್ಲೇ ಫ್ರೈ ಮಾಡ್ಕೊಂಡೆ ಅವನಷ್ಟ. ಮತ್ತು ಅದರ ಬೇರೆ ನಾವು ಇದನ್ನು ಕೆಂಪು ಖಾರನ ಹಾಕಿ ಮಾಡೀನಿ. ಮತ್ತು ಅದರ ಬೇರೆ ಹಸಿ ಖಾರ ಹಾಕಿ ಜಾಸ್ತಿ ಏನು ಮಾಡಂಗಿಲ್ಲ, ನಾನು ಕೆಂಪು ಖಾರ ಹಾಕಿ ನಾವು ಜಾಸ್ತಿ ಮಾಡ್ತೀವಿ. ಹಂಗೂ ಹಿಂಗೂ ಒಮ್ಮೊಮ್ಮೆ ಅದು ಮಾಡ್ತೀವಿ, ಒಮ್ಮೊಮ್ಮೆ ಇದನ್ನು ಮಾಡ್ತೀವಿ. ಮತ್ತು ಅದರ ಬೇರೆ ನಾವು ಗುರೆಳ್ ಪುಡಿ ಅಂತೂ ಇರಬೇಕು ನಮ್ಮ ಪಲ್ಯಕ್ಕೆ. ಯಾವುದೇ ಪಲ್ಯ ಮಾಡಿದರೂ ನಾವು ಗುರೆಳ್ ಪುಡಿ ಹಚ್ಚತ್ತೀವಿ ಆಲ್ಮೋಸ್ಟ್ ಅಲ್ಲ. ಶೇಂಗಾ ಪುಡಿಗಿಂತ ಗುರೆಳ್ ಪುಡಿನೂ ಹಚ್ತೀವಿ. ಒಮ್ಮೊಮ್ಮೆ ಆವಾಗವಾಗ ಶೇಂಗಾ ಪುಡಿ ಅಷ್ಟೇ ಹಚ್ತೀವಿ. ಅದೊಂಥರ ಟೇಸ್ಟ್ ಬರ್ತೈತಿ ಗುರೆಳ್ ಪುಡಿ ಇದ್ರೆ. ಹಾಗಾಗಿ ನಾವು ಅದನ್ನ ಕಾಯಂ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡೇ ಇರ್ತೀವಿ. ಅವನ್ನ ಒಂದು ಸ್ವಲ್ಪ ಗುರೆಳ ಹುರ್ಕೊಂಡು ಆಮೇಲೆ ಪೌಡ್ರ್ ಮಾಡಿ ಇಟ್ಕೊಂಡು ಬಿಟ್ಟಿರ್ತೀವಿ. ಹಂಗೆ ಪಲ್ಯಕ್ಕಂತೂ ಹಾಕಕ್ಕೆ ಬೇಕಾ ಅಂತಂದು. ಇಲ್ಲಿಕಂತಂದ್ರೆ ನಮ್ಮದು ಹಣ್ಣಂಗೆ ಜಾಸ್ತಿ ಕುದಿಬೇಕು, ಒಂದು ಸ್ವಲ್ಪ ನೀರಿಟ್ಟು ಮಾಡ್ಬೇಕಲ್ಲ, ರಸ ಇಟ್ಟು. ಹಾಗಾಗಿ ಗುರೆಳ್ ಪುಡಿ ಬೇಕು. ಯಾಕಂತಂದ್ರೆ ಇಲ್ಲಿಕಂದ್ರೆ ಭಾಳ ನೀರು ಅನಿಸ್ತೈತಿ. ಹಂಗೆ ಹಾಲು ಒಂದು ಸಲ ಕಾಸಿಟ್ಟಿದ್ದೆ. ಮತ್ತು ಇನ್ನೊಂದು ಸಲ ಅವು ಆರಿದ್ದು ಇನ್ನೊಂದು ಸಲ ಕಾಸಿಟ್ಬೇಕಂತಂದು ಅವನೊಂದು ಸ್ವಲ್ಪ ಕಾಸಿಟ್ಕೊಂಡು ಅಷ್ಟು ತಂದ್ಕೊಡ್ರೆ ಮತ್ತು ಟೈಮ್ನೂ ಆಗಿತ್ತಲ್ಲ. ಹಾಗಾಗಿ ಅನ್ನಕ್ಕೂ ಇಟ್ಕೊಂಡ್ರೆ ಆತತ್ತಂದ ಅನ್ನಕ್ಕೆ ಇಟ್ಕೊಂಡ್ಬಿಟ್ನಿ. ಅನ್ನಕ್ಕೆ ಇಟ್ಕೊಂಡ್ರೆ ಫುಲ್ ಕೆಲಸನೂ ಮುಗೀತಿ. ಅಮಾವಾಸ್ಯೆ ಇತ್ತಲ್ಲ, ಹಾಗಾಗಿ ಕರ್ಜಿಕಾಯಿ ಮಾಡಿ ಹೂರ್ಣ ಉಳಿದಿತ್ತು. ಮತ್ತು ಮಧ್ಯಾಹ್ನ ಹೋಳ್ಗೆ ಮಾಡ್ಬೇಕಂತ ಅಂದ್ಕೊಂಡಿದ್ವಿ. ಮಧ್ಯಾಹ್ನ ಒಬ್ಬೊಬ್ಬರು ತಿನ್ನೋರು ಇದ್ದಿದ್ದಿಲ್ಲ, ಹಾಗಾಗಿ ರಾತ್ರಿ ಮಾಡಿದರೆ ಎಲ್ಲರಿಗೂ ತಿನ್ನಕ್ಕೆ ಬರ್ತೈತೆ ಬಿಡು ಅಂತಂದು ರಾತ್ರಿನ ಮಾಡಿದ್ದೀವಿ. ಮತ್ತು ಅದ್ರಾಗ ಶೀಕರ್ನಿ ಕಲಿಸಿದ್ದು ನಾನು ಅವತ್ತು. ಮತ್ತು ಆಮೇಲೆ ಚಪಾತಿ ಅಂತೂ ಅಲ್ಲಿ ಮಾಡ್ಕೊಂಬಂದಿದ್ರು. ಹೋಳ್ಗೆ ಅಷ್ಟ್ರಿಗೆ ಒಂದೊಂದು ಮಾಡಿದ್ರತಂತಂದು ಮಾಡಾಕ್ತಿದ್ರು. ಮತ್ತು ನಾನು ಜಲ್ದಿ ಕೆಲಸ ಮುಗಿಸ್ಕೊಂಡು ಅದಕ್ಕೆ. ಮತ್ತು ಅದ್ರಾಗ ಬೇರೆ ನಮ್ಮ ಅತ್ತೆಯವರು ಹೋಳ್ಗೆ ಮಾಡ್ತೀನಿ ನಾನು, ನೀನು ಜಲ್ದಿ ಕೆಲಸ ಮುಗಿಸ್ಕೊ ಅಂತಂದಿದ್ರು. ಹಂಗಾಗಿ ನಾನು ಜಲ್ದಿ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಅವ್ರಿಗೆ ಖಾಲಿ ಬೇಕಲ್ಲ ಗ್ಯಾಸ್ ಒಂದು. ಹಾಗಾಗಿ
ಅವರು ಅಲ್ಲೇ ಹೋಳ್ಗೆ ಮಾಡತ್ತಿದ್ರು. ಹೋಳ್ಗೆ ಮಾಡೋದಂತೂ ಫುಲ್ ಈಸಿ ಅನಿಸ್ತೈತಿ ನೋಡಾಕ, ಆದ್ರೆ ಟಫ್ ಐತಿ ಒಂದು ಸ್ವಲ್ಪ. ಯಾಕಂತಂದ್ರೆ ಹೂರ್ಣ ಮಾಡೋದ್ನ್ಯಾಗೂ ಭಾಳ ಮೆಥಡ್ ಇರಬೇಕು, ಮತ್ತು ಆಮೇಲೆ ಭಾಳ ಆತಂದ್ರೆ ಹೋಳ್ಗೆನೇ ಬರಂಗಿಲ್ಲ ಅಂತ. ಹಾಗಾಗಿ ನಾ ಏನು ಮಾಡೋಕೆ ಹೋಗಿಲ್ಲ. ಅಂದರೂ ಒಮ್ಮೆ ಟ್ರೈ ಮಾಡಬೇಕು. ಅವಾಗ ಒಮ್ಮೆ ಮಾಡ್ತಿದ್ದೆ, ಅಂದರೂ ಒಂದು ಸ್ವಲ್ಪ ಏನು ಮಾಡೋದೆಲ್ಲ ಈಸಿ ಅನಿಸ್ತೈತಿ ಈ ರೀತಿ. ಮತ್ತು ಹಂಗೆ ಇದನ್ನು ಹೂರ್ಣ ಮಾಡೋದು ಒಂದು ಸ್ವಲ್ಪ ಟಫ್ ಅನಿಸ್ತೈತಿ. ಯಾಕಂತಂದ್ರೆ ಒಮ್ಮೊಮ್ಮೆ ಅಳಕತ್ತು ಆತಂತಂದ್ರೆ ನಮ್ಮ ಅತ್ತೆಯವ್ರು ಅದಾರಲ್ಲ, ಹಾಗಾಗಿ ಅವ್ರು ಮಾಡ್ತಾರೆ. ನಾ ಏನು ಅದನ್ನು ಹೋಳ್ಗೆ ನಾ ಏನು ಮಾಡೋಕೆ ಹೋಗಲ್ಲ. ಅವ್ರ ಬೇಳೆತು ಅಮಾವಾಸ್ಯೆತ್ತು ಇತ್ತಂದ್ರೆ ಅವರ ಬೇಳೆನ ಕುದಿಸಿಟ್ಟಿರ್ತಾರೆ, ನಾ ಏನೇನು ಕುದ್ಸಕ್ಕೆ ಹೋಗಲ್ಲ.